ಹಾಯ್ ಹಲೋ ಫ್ರೆಂಡ್ಸ್, ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ 44 ಚೆಸ್ಟ್ ಸೈಜು 4 ಡಾಟ್ಸಲ್ಲಿ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅಂತ ವಿಡಿಯೋ ಮಾಡಿ ಅಂತ ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳಿದ್ದೀರಾ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ. ಇವತ್ತು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ 44 ಚೆಸ್ಟ್ ಸೈಜ್ ಬ್ಲೌಸ್ನ ವಿತ್ ಮೆಜರ್ಮೆಂಟ್ ಬ್ಲೌಸಿಂದ ನಾವು ಯಾವ್ಯಾವೆಲ್ಲ ಮೆಜರ್ಮೆಂಟ್ಸನ್ನು ತೊಗೊಂಡು ಮಾರ್ಕಿಂಗನ್ನು ಮಾಡಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಹಾಗೆ ಇಲ್ಲಿ ನಾನು ಬ್ಲೌಸನ್ನು ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅಂದರೆ ಮೆಜರ್ಮೆಂಟ್ ಬ್ಲೌಸಲ್ಲಿರೋ ಮೆಜರ್ಮೆಂಟ್ಸು ಮತ್ತು ನಾನು ಸ್ಟಿಚ್ ಮಾಡಿರೋಂಥ ಬ್ಲೌಸಲ್ಲಿ ಮೆಜರ್ಮೆಂಟ್ಸು ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆಯೋ ಇಲ್ವ ಅಂತ ನೋಡಿ. ಅವ್ರ ಮೆಜರ್ಮೆಂಟ್ಸ್ ಪ್ರಕಾರ ಚೆಸ್ಟ್ ರೌಂಡ್ ಬಂದು 22 ಅನ್ನೋದು ಬಂದಿದೆ ಫ್ರಂಟಲ್ಲಿ. ಈಗ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ, ಉಕ್ಸನ್ನು ಈ ರೀತಿ ಹಾಕಿ ಚೆಕ್ ಮಾಡ್ಕೋಬೇಕು ನೋಡಿ. ಕರೆಕ್ಟಾಗಿ 22 ಅನ್ನೋದು ಮ್ಯಾಚ್ ಆಯಿತು. ಮೆಜರ್ಮೆಂಟ್ ಬ್ಲೌಸಲ್ಲಿ ಕೂಡ 22 ಅನ್ನೋದು ಫ್ರಂಟಲ್ಲಿ ಅವರಿಗೆ ಚೆಸ್ಟ್ ರೌಂಡ್ ಅನ್ನೋದು ಬಂದಿತ್ತು. ಈಗ ವೇಸ್ಟ್ ರೌಂಡನ್ನು ಚೆಕ್ ಮಾಡ್ಕೋಬೇಕು. ಇವರ ವೇಸ್ಟ್ ರೌಂಡ್ ಬಂದು ಮೆಜರ್ಮೆಂಟ್ ಬ್ಲೌಸ್ ಪ್ರಕಾರ 39 ಇಂಚಸ್ ಇದೆ. ನಾವು ಸ್ಟಿಚ್ ಮಾಡಿರೋ ಬ್ಲೌಸಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕು. ಕಂಪಲ್ಸರಿ ನೀವು ಯಾವುದೇ ಕಸ್ಟಮರ್ ಬ್ಲೌಸನ್ನು ಸ್ಟಿಚ್ ಮಾಡಿದ ನಂತರ ನೀವು ಒಂದು ಸಲ ಕ್ರಾಸ್ ಚೆಕ್ ಮಾಡಬೇಕು. ಮೆಜರ್ಮೆಂಟ್ಸ್ ಕರೆಕ್ಟಾಗಿ ಅವ್ರು ಕೊಟ್ಟಿರೋಂಥ ಮೆಜರ್ಮೆಂಟ್ ಬ್ಲೌಸ್ಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆಯೋ ಇಲ್ವ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಆನಂತರ ನೀವು ಬ್ಲೌಸನ್ನು ಕಸ್ಟಮರ್ಗೆ ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ. ಆರ್ಮ್ ರೌಂಡನ್ನು ಕೂಡ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಮೆಜರ್ಮೆಂಟ್ಸ್ ಬ್ಲೌಸಲ್ಲಿ 9.25 ಇಂಚ್ ಇದೆ. ಕಸ್ಟಮರು ಸ್ವಲ್ಪ ಟೈಟ್ ಇದೆ ಅಂತ ಹೇಳಿರೋದಕ್ಕೆ ನಾನೊಂದು 1/2 ಇಂಚ್ ಎಕ್ಸ್ಟ್ರಾ 10.25 ಇಂಚ್ ಬರೋ ಥರ ನಾನು ಫ್ರಂಟ್ ಆರ್ಮ್ ರೌಂಡ್ ಅನ್ನೋದು ಸ್ಟಿಚ್ ಮಾಡಿದ್ದೀನಿ. ಹಾಗೆ ಬ್ಯಾಕು ಕೂಡ ಅಷ್ಟೇ. ಮೆಜರ್ಮೆಂಟ್ ಬ್ಲೌಸಲ್ಲಿ 9.75 ಬಂದಿತ್ತು. ಆರ್ಮೋಲ್ ಟೈಟ್ ಹೊಂದಿರೋದಕ್ಕೆ ನಾನು ಫ್ರಂಟು ಮತ್ತು ಬ್ಯಾಕ್ ಎರಡೂ ಕಡೆ 1/2 ಇಂಚ್ ಎಕ್ಸ್ಟ್ರಾ ನಾನು ಲೂಸಿಂಗನ್ನು ಕೊಟ್ಟಿದ್ದೀನಿ ನೋಡಿ. 10.25 ಇಂಚ್ ಅನ್ನೋದು ಬರ್ತಾಯಿದೆ. 44 ಚೆಸ್ಟ್ ಸೈಜ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಮತ್ತು ಹೇಗೆ ಕಟಿಂಗ್ ಮಾಡ್ಕೋಬೇಕು ಅನ್ನೋದು ಕಂಪ್ಲೀಟ್ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇರೋರು ಒಂದ್ಸಲ ನನ್ನ ಯೂಟ್ಯೂಬ್ ಚಾನಲ್ನ ವಿಸಿಟ್ ಆಗಿ ಈ ವಿಡಿಯೋನ ನೋಡ್ಬೋದು. ಹಾಗೆ ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ ಇದ್ದರೂ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಫ್ರಂಟ್ ನೆಕ್ ಡೀಪ್ ಬಂದು ಮೆಜರ್ಮೆಂಟ್ ಬ್ಲೌಸಲ್ಲಿ 7 ಇಂಚಸ್ ಇದೆ. ಸೊ ನಾನು ಸ್ಟಿಚ್ ಮಾಡಿದ ನಂತರ ನನಗೆ ಕರೆಕ್ಟಾಗಿ 7 ಇಂಚಸ್ ಅನ್ನೋದು ಸಿಕ್ಕಿದೆ ನೋಡಿ. ಕಪ್ ಶೇಪ್ ಅನ್ನೋದು ಯಾವ ರೀತಿ ಇದೆ. ಹಾಗೆ ಬ್ಯಾಕಲ್ಲಿ ಇಷ್ಟು ನೆಕ್ ಡೆಪ್ತ್ ಇರೋದ್ರಿಂದ ನಾನು ಬ್ಯಾಕಲ್ಲಿ ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡಿಲ್ಲ ನೋಡಿ. ಫ್ರಂಟಲ್ಲಿ ಒಂದು ಅಬ್ಸರ್ವ್ ಮಾಡಿ ನಾನು ಗುಂಡ್ ಪಿನ್ಸ್ನ ರಿಮೂವ್ ಮಾಡಿ ತೋರಿಸ್ತಾ ಇದ್ದೀನಿ. ನಮಗೆ ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿ ಮಧ್ಯೆ ಎಲ್ಲೂ ಕೂಡ ಗ್ಯಾಪ್ ಅನ್ನೋದು ಬರ್ತಾ ಇಲ್ಲ. ಹಾಗೆ ಒಳಗಡೆ ಫಿನಿಶಿಂಗ್ ನೋಡ್ಬೋದು ಯಾವ ರೀತಿ ಇದೆ ಅಂತ. ಕಪ್ ಸೈಜ್ ನೋಡ್ಬೋದು ನೀವು ಎಷ್ಟು ನೀಟಾಗಿ ನಮಗೆ ಕಪ್ ಶೇಪ್ ಅನ್ನೋದು ಬಂದಿದೆ. ಫ್ರೆಂಡ್ಸ್, ನೀವೊಂದು ಅಬ್ಸರ್ವ್ ಮಾಡಿದರೆ ಕೆಲವೊಂದು ಬ್ಲೌಸಸಲ್ಲಿ ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿ ಮಧ್ಯೆ 1 ಇಂಚು 2 ಇಂಚಸ್ ಗ್ಯಾಪ್ ಅನ್ನೋದು ಬಂದಿರುತ್ತೆ. ನನ್ನ ಕಟಿಂಗ್ ಮೆಥಡಲ್ಲಿ ಯಾವುದೇ ರೀತಿ ಉಕ್ಸ್ ಪಟ್ಟಿ ಮತ್ತು ಐ ಪಟ್ಟಿ ಮಧ್ಯೆ ಗ್ಯಾಪ್ ಅನ್ನೋದು ಬರೋದಿಲ್ಲ ನೋಡಿ. ಬ್ಯಾಕ್ ನೆಕ್ ಡೆಪ್ತ್ ಅನ್ನೋದು ಜಾಸ್ತಿ ಇದೆ ಮತ್ತು ಬ್ರಾಡು ಕೂಡ ಜಾಸ್ತಿ ಇರೋದ್ರಿಂದ ನಾನು ಬ್ಯಾಕಲ್ಲಿ ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡಿಲ್ಲ ನೋಡಿ. ಬ್ಯಾಕಲ್ಲಿ ಡಾಟ್ಸ್ನ ಈ ರೀತಿ ಸ್ಟಿಚ್ ಮಾಡಿದ್ರೆ ನಮಗೆ ಶೋಲ್ಡರ್ ನೋಡಿ ಯಾವ ರೀತಿ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಡಾಟ್ಸ್ ಸ್ಟಿಚ್ ಮಾಡದೇ ಇದ್ದಾಗ ನಮಗೆ ಶೋಲ್ಡರ್ ಅನ್ನೋದು ಎಷ್ಟು ಕ್ಲೋಸಲ್ಲಿರುತ್ತೆ. ಶೋಲ್ಡರ್ ಡ್ರಾಪ್ ಆಗದೆ ಇರೋದಕ್ಕೆ ಇದು ಒಂದು ಟಿಪ್ಪನ್ನು ನೀವು ಯೂಸ್ ಮಾಡ್ಕೋಬೋದು.